ನಮಸ್ಕಾರ. ಸಂಜೆಗೊಂದು ಸಮಗ್ರ ಸುದ್ದಿ ಸಂಚಿಕೆ. ಸದ್ದು ಮಾಡಿದ ಸುದ್ದಿಗಳ ಫಟಾಫಟ್ ನೋಟ. 30 ನಿಮಿಷದಲ್ಲಿ ಇಡೀ ದಿನದ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಪ್ರತಿದಿನ ಸಂಜೆ 7 ಗಂಟೆಗೆ ರಾಜ್ಯ, ರಾಜಕೀಯ, ದೇಶ ವಿದೇಶದ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ಸಂಜೆ ಸೂಪರ್ ಫಾಸ್ಟ್. ನಾನು ನವಿತಾ ಅಜಯ್. ನಾನು ಚೈತ್ರ ರಾಜ್. ಮೊದಲಿಗೆ ಮಳೆಗೆ ಸಂಬಂಧಪಟ್ಟಂತಹ ಪ್ರಮುಖ ವಿದ್ಯಮಾನಗಳನ್ನ ನೋಡೋಣ. ರಾಜ್ಯದಲ್ಲಿ ಮುಂದಿನ 6 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಕರಾವಳಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ವರುಣನ ಅಬ್ಬರ ಜೋರಾಗಲಿದ್ದು ಮುಂದಿನ 4 ದಿನಗಳ ಕಾಲ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಭಾರೀ ಮಳೆ ಹಿನ್ನೆಲೆ ಹಾಸನದ ಜಿಲ್ಲೆಗಳಿಗೆ ನಾಳೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ನಿರಂತರ ಮಳೆಯಿಂದಾಗಿ ಕಾರವಾರದ ಚೆಂಡಿಯ ಗ್ರಾಮದ ಕೆಲವು ಕಡೆ ಜಲಾವೃತವಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಸಮುದ್ರ ಸೇರುವ ಮಳೆ ನೀರಿಗೆ ಅಡ್ಡಲಾಗಿ ಕಾಂಪೌಂಡ್ ನಿರ್ಮಾಣ ಮಾಡಿದ್ರಿಂದ ಮಳೆ ನೀರು ಮನೆಗಳಿಗೆ ನುಗ್ತಾ ಇದೆ. ಇದರಿಂದ ಬೇಸತ್ತ ಜನ ಪ್ರತಿಭಟನೆ ನಡೆಸಿದ್ದು ಸ್ಥಳಕ್ಕೆ ಬಂದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಿದೆ. ಹೊನ್ನಾವರ ಬೆಂಗಳೂರು ಹೆದ್ದಾರಿಯಲ್ಲಿ ಮತ್ತೆ ಗುಡ್ಡ ಕುಸಿತವಾಗಿದೆ. ಹೊನ್ನಾವರದ ರಾಷ್ಟ್ರೀಯ ಹೆದ್ದಾರಿ 69ರ ಖರ್ವಾ ಕ್ರಾಸ್ ಬಳಿ ರಸ್ತೆ ಮೇಲೆ ಗುಡ್ಡ ಕುಸಿದಿದ್ದು ಸಂಚಾರ ಅಸ್ತವ್ಯಸ್ತವಾಗಿದೆ. ಕಾರವಾರದ ಹಬ್ಬುವಾಡದ ಫಿಶರೀಸ್ ಕಾಲೋನಿಯಲ್ಲಿರುವ ಮನೆಯ ಗೋಡೆಯ ಮೇಲೆ ಬಂಡೆಗಲ್ಲು ಬಿದ್ದಿದ್ದು ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ವಿನೋದ್ ಉಳ್ವೇಕರ್ ಅನ್ನುವರಿಗೆ ಸೇರಿದ ಮನೆ ಇದಾಗಿದ್ದು ಬಂಡೆಗಲ್ಲು ಬಿದ್ದ ಪರಿಣಾಮ ಮನೆಯ ಗೋಡೆ ಕುಸಿತವಾಗಿದೆ. ಸದ್ಯ ಸುತ್ತಮುತ್ತಲ ಜನರಲ್ಲಿ ಗುಡ್ಡ ಕುಸಿತದ ಆತಂಕ ಶುರುವಾಗಿದೆ. ಮಡಿಕೇರಿ ಮತ್ತು ಸೋಮವಾರಪೇಟೆ ಭಾಗದಲ್ಲಿ ಮಳೆ ಹೆಚ್ಚಾದ ಹಿನ್ನೆಲೆ ಹಾರಂಗಿ ಜಲಾಶಯದ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಈ ಹಿನ್ನೆಲೆ ಡ್ಯಾಂನಿಂದ ನದಿಗೆ ನೀರು ಹರಿಬಿಡಲಾಗ್ತಾ ಇದ್ದು ನದಿ ಪಾತ್ರದ ಜನರು ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಭಾರೀ ಮಳೆಯಿಂದ ಮಡಿಕೇರಿಯ ಅಬ್ಬಿ ಜಲಪಾತ ಕೂಡ ಧುಮ್ಮಿಕ್ಕಿ ಹರಿತಾ ಇದೆ. ಜಲಪಾತದ ವ್ಯೂ ಪಾಯಿಂಟ್ ತುಕ್ಕು ಹಿಡಿದು ಶಿಥಿಲಾವಸ್ಥೆಗೆ ತಲುಪಿದ್ದು ಅಪಾಯಕ್ಕೆ ಆಹ್ವಾನಿಸ್ತಾ ಇದೆ. ಹೀಗಿದ್ರೂ ಪ್ರವಾಸಿಗರು ವ್ಯೂ ಪಾಯಿಂಟ್ಗೆ ತೆರಳಿ ಎಂಜಾಯ್ ಮಾಡ್ತಿದ್ದಾರೆ. ಅಲ್ಲದೆ ದುರಸ್ತಿ ಸರಿಪಡಿಸುವಂತೆ ಆಗ್ರಹಿಸಿದ್ದಾರೆ. ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಬಹುತೇಕ ಜಲಪಾತಗಳಿಗೆ ಜೀವ ಕಳೆ ಬಂದಿದ್ದು ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ. ಆದರೆ ನೀರು ಅಪಾಯದ ಮಟ್ಟ ಮೀರಿ ಹರಿತಾ ಇರೋದ್ರಿಂದ ಹಲವೆಡೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಚಿಕ್ಕಲೆ ಫಾಲ್ಸ್ ಮೈದುಂಬಿ ಹರಿತಾ ಇದ್ದು ಮುಂಜಾಗ್ರತಾ ಕ್ರಮವಾಗಿ ಪ್ರವಾಸಿಗರಿಗೆ ನಿರ್ಬಂಧ ಹಾಕಲಾಗಿದೆ. ಹಾಸನದ ಸಕಲೇಶಪುರ ತಾಲೂಕಿನಲ್ಲಿರುವ ಹೊಸಳ್ಳಿ ಬೆಟ್ಟದಲ್ಲಿ ಪ್ರವಾಸಿಗರು ಹುಚ್ಚಾಟ ಮೆರೆದಿದ್ದಾರೆ. ಹಸಿರಿನಿಂದ ಕಂಗೊಳಿಸ್ತಾ ಇರುವ ಹೊಸಳ್ಳಿ ಬೆಟ್ಟದ ಮೇಲೆ ಮನ ಬಂದಂತೆ ವಾಹನಗಳ ಚಾಲನೆ ಮಾಡಿದ್ದಾರೆ. ಇನ್ನು ಪ್ರವಾಸಿಗರ ಹುಚ್ಚಾಟಕ್ಕೆ ಸ್ಥಳೀಯರು, ಪ್ರವಾಸಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣ ಕುಡ್ಲೆ ಕಡಲ ತೀರದಲ್ಲಿ ಪ್ರವಾಸಿಗರು ಹುಚ್ಚಾಟ ಮೆರೆದಿದ್ದು ಈಗಾಗಲೇ ಭಾರೀ ಮಳೆಯಾಗ್ತಾ ಇರುವ ಹಿನ್ನೆಲೆ ಕಡಲಿಗೆ ಇಳಿಯದಂತೆ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದೆ. ಹಾಗಿದ್ರೂ ಸಹ ಪ್ರವಾಸಿಗರು ಮದ್ಯಪಾನ ಮಾಡಿ ಕಡಲ ದಡದಲ್ಲಿ ಹುಚ್ಚಾಟ ಮಾಡಿದ್ದಾರೆ. ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ರಾಣಿ ಝರಿಗೆ ಹೋಗುವ ರಸ್ತೆಯಲ್ಲಿ ಯುವಕರ ಬೈಕ್ ರೈಡ್ಗಳ ಹುಚ್ಚಾಟ ಜಾಸ್ತಿಯಾಗಿದೆ. ಮೊದಲೇ ಕೆಸರುಮಯ ಆಗಿರುವ ರಸ್ತೆಯಲ್ಲೇ ಯುವಕರು ವೀಲಿಂಗ್ ಮಾಡಿ ಪುಂಡಾಟ ಮೆರೆದಿದ್ದಾರೆ. ಪ್ರವಾಸಿ ತಾಣಗಳಲ್ಲಿ ಹೇಳೋರೇ ಕೇಳೋರು ಇಲ್ಲದಂತಾಗಿದ್ದು ಯುವಕರ ಹುಚ್ಚಾಟಕ್ಕೆ ಸ್ಥಳೀಯರು ಬೇಸತ್ತಿದ್ದಾರೆ. ಚಿಕ್ಕಮಗಳೂರಿನ ಭಾರೀ ಮಳೆಯಾಗ್ತಾ ಇದ್ದು ಆ ಭಾಗದಲ್ಲಿ ಭದ್ರಾ ನದಿ ತುಂಬಿ ಹರಿತಾ ಇದೆ. ಪರಿಣಾಮ ಹಲವು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಹೆಬ್ಬಾಳಿ ಸೇತುವೆ ಮುಳುಗಡೆ ಹಂತಕ್ಕೆ ತಲುಪಿದೆ. ಸೇತುವೆ ಮಟ್ಟಕ್ಕೆ ನದಿ ನೀರು ಹರಿತಾ ಇದ್ದು ಸೇತುವೆ ಮುಳುಗಡೆ ಆಗುವ ಆತಂಕದಲ್ಲಿ ಸ್ಥಳೀಯರಿದ್ದಾರೆ. ಇನ್ನು ಕೊಡಗಿನಲ್ಲೂ ಭಾರೀ ಮಳೆಯಾಗ್ತಾ ಇರೋದ್ರಿಂದ ಕಾವೇರಿ ನದಿ ನೀರು ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. 6 ಹಳ್ಳಿಗಳಲ್ಲಿ ಸಂಪರ್ಕ ಕಲ್ಪಿಸುವ ಸೇತುವೆ ಮೇಲೆ ನೀರು ಹರಿತಾ ಇದ್ದು ಸಂಚಾರ ಬಂದ್ ಆಗಿದೆ. ಕರಾವಳಿಯಲ್ಲಿ ಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಕುಮಾರಧಾರ ನದಿ ತುಂಬಿ ಹರಿತಾ ಇರೋದ್ರಿಂದ ಭಕ್ತರ ತೀರ್ಥ ಸ್ನಾನಕ್ಕೆ ತೊಂದರೆಯಾಗಿದ್ದು ದೇವಸ್ಥಾನದ ಆಡಳಿತ ಮಂಡಳಿ ನದಿ ನೀರನ್ನ ಡ್ರಮ್ ಮೂಲಕ ಸಂಗ್ರಹಿಸಿ ಭಕ್ತರ ತೀರ್ಥ ಸ್ನಾನಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಬೆಂಗಳೂರಿನ ಹಲವು ಕಡೆ ಇವತ್ತು ಧಾರಾಕಾರ ಮಳೆಯಾಗಿದೆ. ಸಂಪಂಗಿ ರಾಮನಗರ, ಎಸ್ಪಿ ರಸ್ತೆ, ಕೆಆರ್ ಮಾರ್ಕೆಟ್, ಕಾರ್ಪೊರೇಷನ್ ಸರ್ಕಲ್ ಬಳಿ ಭಾರೀ ಮಳೆಯಾಗಿದ್ದು ವಾಹನ ಸವಾರರು ಪರದಾಡಿದ್ದಾರೆ. ಇನ್ನು ಜುಲೈ 19ರವರೆಗೂ ಬೆಂಗಳೂರಲ್ಲಿ ಮಳೆ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನ ನೋಡ್ತಾ ಹೋಗೋಣ.
ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲಿಗೆ ಸೇರಿ ಬರೋಬ್ಬರಿ 22 ದಿನಗಳು ಆಗಿದೆ. ಪೊಲೀಸರು ಡೆವಿಲ್ ಗ್ಯಾಂಗ್ಗೆ ಶಿಕ್ಷೆ ಕೊಡಿಸಲು ಪಣ ತೊಟ್ಟಿದ್ದು, ಪ್ರಕರಣದಲ್ಲಿ ಈವರೆಗೆ 180ಕ್ಕೂ ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ. ರೇಣುಕಾಸ್ವಾಮಿ ಕಿಡ್ನಾಪ್ ಆದ ಸ್ಥಳದಿಂದ ಪಟ್ಟಣಗೆರೆ ಶೆಡ್ ವರೆಗಿನ ಸಿಸಿಟಿವಿಗಳನ್ನು ಪೊಲೀಸರು ಸಂಗ್ರಹಿಸಿದ್ದಾರೆ. ಈವರೆಗೆ 33 ಸಿಸಿಟಿವಿ ದೃಶ್ಯಗಳನ್ನು ಸಂಗ್ರಹಿಸಲಾಗಿದ್ದು, ದರ್ಶನ್ ಪವಿತ್ರ ಮರಿಯಾ ಸಿಸಿಟಿವಿ ಫುಟೇಜ್ ಹಾಗೂ ಸುಮನಹಳ್ಳಿ ಬಳಿ ಶವ ಬಿಸಾಡಲು ಹೋದಾಗ ಸೆರೆ ಆಗಿರುವಂತಹ ಸಿಸಿಟಿವಿ ದೃಶ್ಯಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜೈಲಲ್ಲಿರುವ ದರ್ಶನ್ ನೋಡೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ರು. ವಿಜಯಲಕ್ಷ್ಮಿ ಜೊತೆಗೆ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಕೂಡ ಬಂದಿದ್ರು. ದರ್ಶನ್ ಜೈಲು ಸೇರಿದ ಬಳಿಕ ವಿಜಯಲಕ್ಷ್ಮಿ 4ನೇ ಬಾರಿಗೆ ಜೈಲಿಗೆ ಆಗಮಿಸಿ ದರ್ಶನ್ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ಅತ್ತಿಗೆ ಜೊತೆ ತಮ್ಮ ದಿನಕರ್ ತೂಗುದೀಪ್ ಕೂಡ ಜೈಲಿಗೆ ಆಗಮಿಸಿ ಅಣ್ಣನ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಹಾಗೆಯೇ ಪೊಲೀಸರ ತನಿಖೆ ಇನ್ನೂ ಪ್ರಗತಿಯಲ್ಲಿದೆ. ಈ ಹಂತದಲ್ಲಿ ಜಾಮೀನು ಅಸಾಧ್ಯ ಅನ್ನುವ ವಿಚಾರವನ್ನ ದರ್ಶನ್ಗೆ ಮನವರಿಕೆ ಮಾಡಿದ್ದಾರೆ. ಜೈಲಿನಲ್ಲಿರುವ ಪವಿತ್ರ ಗೌಡಗೆ ಅನಾರೋಗ್ಯ ಹಿನ್ನೆಲೆ ಇವತ್ತು ಕುಟುಂಬಸ್ಥರು ಪವಿತ್ರ ಗೌಡ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ. ಇದೇ ವೇಳೆ ಮಗಳಿಗೆ ಹಣ್ಣು ಬಟ್ಟೆ ಕೊಟ್ಟು ಪೋಷಕರು ಸಂತೈಸಿದ್ದಾರೆ. ಜೊತೆಗೆ ಪುತ್ರಿ ಪವಿತ್ರಾಗೆ ಆರೋಗ್ಯದ ಗಮನ ಕೊಡುವಂತೆ ಆಕೆಗೆ ತಿಳಿ ಹೇಳಿದ್ದಾರೆ. ಇನ್ನು ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೊಳ್ಬೇಡ, ಹಣೆ ಬರಹ ಏನು ಮಾಡೋದಕ್ಕಾಗೋದಿಲ್ಲ, ಧೈರ್ಯವಾಗಿರು, ಎಲ್ಲ ಸರಿಯಾಗುತ್ತೆ ಅಂತ ಪವಿತ್ರಾಗೆ ತಾಯಿ ಸಾಂತ್ವನ ಹೇಳಿದ್ದಾರೆ. ಈ ವೇಳೆ ಪವಿತ್ರ ಗೌಡ ತನ್ನ ಮಗಳನ್ನ ಚೆನ್ನಾಗಿ ನೋಡಿಕೊಳ್ಳುವಂತೆ ತಾಯಿಗೆ ಹೇಳಿದ್ದಾರೆ. ಇನ್ನು ಜೈಲಿನಲ್ಲಿರುವ ಪವಿತ್ರ ಆರೋಗ್ಯ ಹದಗೆಟ್ಟಿದ್ದು ಜೈಲಿನ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡೆದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ಪವಿತ್ರ ಗೌಡ ಆಪ್ತೆ ಸಮತಾ ವಿಚಾರಣೆ ನಡೆಸಿ ಹಲವು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಆರೋಪಿ ಧನರಾಜ್ಗೆ ಹಣ ಕೊಟ್ಟಿರೋದ್ರ ಬಗ್ಗೆ ಪೊಲೀಸರು ವಿಚಾರಣೆ ನಡೆಸಿ ಮಾಹಿತಿ ಪಡ್ಕೊಂಡಿದ್ದಾರೆ. ವಿಚಾರಣೆ ವೇಳೆ ಸಮತಾ, ಧನರಾಜ್ ನನಗೆ ಮೊದಲಿನಿಂದಲೂ ಗೊತ್ತು, ನನ್ನ ಬಳಿ ಹಲವು ಬಾರಿ ಆತ ಹಣ ಪಡ್ಕೊಂಡಿದ್ದಾನೆ, ಕೊಟ್ಟ ಹಣವನ್ನು ವಾಪಸ್ ಕೂಡ ಕೊಟ್ಟಿದ್ದಾನೆ, ಅದೇ ರೀತಿ ಈ ಬಾರಿ ಕೂಡ ಹಣ ಕೊಟ್ಟಿದ್ದೆ ಅಷ್ಟೇ, ಆದರೆ ರೇಣುಕಾಸ್ವಾಮಿ ಕೊಲೆ ಬಗ್ಗೆ ನನ್ನ ಬಳಿ ಏನೂ ಹೇಳಿಲ್ಲ ಅಂತ ಪೊಲೀಸರ ವಿಚಾರಣೆ ವೇಳೆ ಸಮತಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಪ್ರದೋಷ್ ಆಪ್ತ ಕಾರ್ತಿಕ್ಗೂ ಖಾಕಿ ಡ್ರಿಲ್ ಮಾಡಿದ್ದು, ವಿಚಾರಣೆ ವೇಳೆ ನನಗೇನೂ ಗೊತ್ತಿಲ್ಲ, ಪ್ರದೋಷ್ ನನ್ನ ಬಳಿ ಇದರ ಬಗ್ಗೆ ಏನೂ ಹೇಳಿಲ್ಲ ಅಂತ ಹೇಳಿದ್ದಾನೆ. ದರ್ಶನ್ ಕೊಲೆ ಪ್ರಕರಣದ ಬಗ್ಗೆ ನಟ ಚೇತನ್ ಮಾತನಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ನಟ ಚೇತನ್, ದರ್ಶನ್ ಒಬ್ಬ ಆರೋಪಿ, ಅಪರಾಧಿ ಅಲ್ಲ, ಆದರೆ ಆರೋಪಗಳು ಬಹಳ ಗಂಭೀರವಾಗಿದೆ. ನಾವು ನ್ಯಾಯಪರ, ನಿಷ್ಪಕ್ಷಪಾತ ತನಿಖೆ ಪರ ನಿಲ್ಲಬೇಕು ಅಂತ ಹೇಳಿದ್ದಾರೆ. ಯಾರಿಗೂ ಕೂಡ ಸತ್ಯ ಏನು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದರು. ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ವಿದ್ಯಮಾನಗಳನ್ನು ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಹೆಮ್ಮಾರಿ ಡೆಂಗಿ ತಾಂಡವ ಮುಂದುವರೆಸಿದೆ. ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ 445 ಪ್ರಕರಣಗಳು ದಾಖಲಾಗಿದೆ. ಈ ಮೂಲಕ ರಾಜ್ಯದಲ್ಲಿ 10,000 ಗಡಿಗೆ ಡೆಂಗಿ ಕೇಸ್ ತಲುಪಿದೆ. ಈವರೆಗೂ ಡೆಂಗಿ ಮಾರಿಗೆ 7 ಜನ ಸಾವನ್ನಪ್ಪಿದ್ದಾರೆ. ಇನ್ನು ಬೆಂಗಳೂರಲ್ಲೂ ಡೆಂಗಿ ಕೇಸ್ ಹೆಚ್ಚಾಗಿದ್ದು, ನಿನ್ನೆ ಒಂದೇ ದಿನ 294 ಪ್ರಕರಣ ದಾಖಲಾಗಿದೆ. ಒಟ್ಟು ಬೆಂಗಳೂರಲ್ಲೇ 3,124 ಪ್ರಕರಣಗಳು ದಾಖಲಾಗಿದೆ. ಬೆಳಗಾವಿಯ ಅನಗೋಳದಲ್ಲಿ ಹೆತ್ತ ತಾಯಿಯ ಮನೆಯನ್ನೇ ಧ್ವಂಸಗೊಳಿಸಿ ಮಗನೊಬ್ಬ ವಿಕೃತಿ ಮೆರೆದಿದ್ದಾನೆ. ಶಾಂತಾಬಾಯಿ ಸಾತೇರಿ ಅನ್ನೋರಿಗೆ ಸೇರಿದ ಶೆಡ್ಡಿನ ಮನೆಯನ್ನ ಪುತ್ರ ಚಾಕದೇವ ಸಾತೇರಿ ಧ್ವಂಸ ಮಾಡಿದ್ದಾನೆ. ಶೆಡ್ ತೆರವು ಮಾಡಿ ಹೊಸ ಮನೆ ಕಟ್ಟೋಣ, ನಿವೇಶನ ತನ್ನ ಹೆಸರಿಗೆ ಮಾಡುವಂತೆ ಪಟ್ಟು ಹಿಡಿದಿದ್ದ. ಆದ್ರೆ ತಾಯಿ ಮನೆ ಖಾಲಿ ಮಾಡಲ್ಲ ಅಂತ ಹೇಳಿದ್ದಕ್ಕೆ ಧ್ವಂಸಗೊಳಿಸಿದ್ದಾನೆ. ರೇಣುಕಾಸ್ವಾಮಿ ಹತ್ಯೆ ತರದ ಕೇಸೊಂದನ್ನ ಹಾವೇರಿ ಪೊಲೀಸರು ಭೇದಿಸಿದ್ದಾರೆ. ಪ್ರೀತಿಸಿದ್ದಕ್ಕಾಗಿ ಯುವಕನನ್ನ ಶೆಡ್ನಲ್ಲಿ ಕೊಂದು ಕಾರಲ್ಲಿ ಸುಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳ ವಿರುದ್ಧ ಕೋರ್ಟ್ಗೆ ದೋಷಾರೋಪಣೆ ಪಟ್ಟಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮಾರ್ಚ್ 15ರಂದು ಹಾನಗಲ್ ತಾಲೂಕಿನ ಅಕ್ಕಿ ಆಲೂರು ಗ್ರಾಮದಲ್ಲಿ ಯುವಕನ ಕೊಲೆ ಮಾಡಲಾಗಿತ್ತು. ಯುವತಿಯ ಕಡೆಯವರೇ ಮದುವೆ ಮಾಡಿಸೋದಾಗಿ ಶೆಡ್ಗೆ ಕರೆಸಿ ಯುವಕನನ್ನ ಹತ್ಯೆ ಮಾಡಿದ್ರು. ಸದ್ಯ ಈ ಪ್ರಕರಣದ ಬೆನ್ನತ್ತಿದ ಪೊಲೀಸರು 7 ಜನ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ನಟ ರಕ್ಷಿತ್ ಶೆಟ್ಟಿಗೆ ಸಂಕಷ್ಟ ಶುರುವಾಗಿದೆ. ಕಾಪಿರೈಟ್ಸ್ ಉಲ್ಲಂಘನೆ ಆರೋಪದ ಹಿನ್ನೆಲೆಯಲ್ಲಿ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ರಕ್ಷಿತ್ ಶೆಟ್ಟಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನ್ಯಾಯ ಎಲ್ಲಿದೆ? ಹಾಗೆಯೇ ಗಾಳಿ ಮಾತು ಚಿತ್ರದ 2 ಹಾಡುಗಳನ್ನು ಅನುಮತಿ ಇಲ್ಲದೆ ಬಳಸಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ದೂರು ಕೊಟ್ಟಿರುವ MRT ಮ್ಯೂಸಿಕ್ ಮ್ಯಾನೇಜರ್ ಚೇತನ್ ನ್ಯೂಸ್ 18ಗೆ ಪ್ರತಿಕ್ರಿಯಿಸಿದ್ದಾರೆ. ಗಾಳಿ ಮಾತು ನ್ಯಾಯ ಎಲ್ಲಿದೆ? ಚಿತ್ರದ ಹಾಡನ್ನ ಸಿನಿಮಾದಲ್ಲಿ ಬಳಸಿಕೊಂಡಿದ್ದಾರೆ. ಈ ಬಗ್ಗೆ ಜನವರಿಯಲ್ಲೇ ಚರ್ಚೆ ಆಗಿತ್ತು. ಆಗ ಯಾವುದೇ ಒಪ್ಪಂದವೂ ಆಗಿರಲಿಲ್ಲ. ಆದರೆ OTTಯಲ್ಲಿ ರಿಲೀಸ್ ಆದ ಬ್ಯಾಚುಲರ್ ಪಾರ್ಟಿಯಲ್ಲಿ ಹಾಡು ಬಳಸಿದ್ದಾರೆ ಅಂದಿದ್ದಾರೆ. ಸರ್, ಇದು ಕೇಸ್ ರಿಗಾರ್ಡಿಂಗ್ ಕಾಪಿರೈಟ್ ಇಶ್ಯೂ. ಪರಂಬಾ ಸ್ಟುಡಿಯೋಸ್ ಕಡೆಯಿಂದ ಪ್ರೊಡ್ಯೂಸ್ ಆಗಿರುವಂಥ ಬ್ಯಾಚುಲರ್ ಪಾರ್ಟಿ ಅನ್ನೋ ಸಿನಿಮಾ ಬಂದಿದೆಯಲ್ಲ, ಆ ಸಿನಿಮಾದಲ್ಲಿ MRT ಮ್ಯೂಸಿಕ್ದಾದಂಥ 2 ಸಾಂಗ್ನ ಯೂಸ್ ಮಾಡಿದ್ದಾರೆ. ಅದರಲ್ಲಿ ಒಂದು ಸಾಂಗ್ ಬಂದು ಒಮ್ಮೆ ನಿನ್ನನ್ನು ತುಂಬ ಗಾಳಿ ಮಾತು ಸಿನಿಮಾದು, ಇನ್ನೊಂದು ಸಾಂಗ್ ಬಂದು ನ್ಯಾಯ ಎಲ್ಲಿದೆ ಸಿನಿಮಾದಿಂದ ನ್ಯಾಯ ಎಲ್ಲಿದೆ ಅನ್ನೋ ಸಾಂಗು. ಈ 2 ಸಾಂಗ್ನ ಯೂಸ್ ಮಾಡಿರೋ ಇದ್ರ ಕೆಳಗಡೆ ನಾವು ಕಾಪಿರೈಟ್ ಆ್ಯಕ್ಟ್ ಕೇಸ್ ಸರ್. ಅಂದರೆ ಇಟ್ಸ್ ಕಮ್ಸ್ ಅಂಡರ್, ಅಂದರೆ ಅದು ಕಳ್ತನದ ಇದ್ರ ಮೇಲೆ ಬರುತ್ತೆ. ಬಿಕಾಸ್ ಅವ್ರು ನಮ್ಮನ್ನ ಕೇಳಿ ಅವ್ರು ನಮಗೆ ಅದನ್ನು ಮುಂದೆ ಪ್ರೊಸೀಡಿಂಗ್ಸ್ ಮಾಡಿಲ್ಲ. ಅವ್ರು ನಮಗೆ ಯಾವುದೇ ರೀತಿ ರಿಪ್ಲೈ ಕೊಟ್ಟಿಲ್ಲ, ವಾಟ್ಸಪ್ ಮೆಸೇಜಸ್ಗೆ ರಿಪ್ಲೈ ಮಾಡಿಲ್ಲ.
ಆದರೂ ಯೂಸ್ ಮಾಡಿದ್ದಾರೆ ಸಾಂಗ್ನ. ಅಂದರೆ ನಮ್ಮ ಹತ್ರ ವಿತೌಟ್ ರೈಟ್ಸ್ ನಮ್ಮ ಹತ್ರ ತೊಗೊಂಡು ಯೂಸ್ ಮಾಡಿದ್ದಾರೆ ಸಾಂಗ್ನ. ಅದು ಇದು ಫಸ್ಟ್ ಅವರು ಮುಂಚೆ ಅವರೇ ಬಂದು ನಮ್ಗೆ ಹೇಳಿದ್ದು ಈ ಥರ ಸಾಂಗ್ ನಾವು ಯೂಸ್ ಮಾಡ್ತಾ ಇದ್ದೀವಿ ಎರಡನ್ನು, ನಮಗೆ ರೈಟ್ಸ್ ಕೊಡಿ ಅಂತ ಅವರೇ ಕೇಳಿ ಅದಾದಮೇಲೆ ಅವರೇ ಇದು ಮಾಡಿಲ್ಲ. ಅದರಿಂದ ನಮಗೆ ಇದಾಗಿ ಸರ್ ಒಂದು ಸಾಂಗ್ ಬಳಕೆ ಮಾಡಿದ್ದಾರೆ, ಇನ್ನೊಂದು ಕವರ್ ಸಾಂಗ್ ಥರ ಮಾಡಿದ್ದಾರೆ. ಒಂದು ಕವರ್ ಸಾಂಗು ಒಂದು ಸ್ಕೂಲ್ ಹುಡುಗಿ ಆಡೋ ಥರ ಒಂದು ಮಾಡಿದ್ದಾರೆ. ಈ ಎರಡನ್ನ ಯೂಸ್ ಮಾಡಿದ್ದಾರೆ ಸರ್. ಇದು ಕೇಸ್ ರಿಗಾರ್ಡಿಂಗ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.